ಎಲ್ಲರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಅಂತ ಹೇಳಿದೆ. ಇವತ್ತು ನಾವು ರಾಮಫಲ ಹಣ್ಣಿನಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನು ತಿಳ್ಕೊತಾ ಇದ್ದೀವಿ. ಸೊ ಸೀತಾಫಲ ಕೇಳಿರ್ತೀರಾ, ಮತ್ತು ಆ್ಯಪಲ್, ಬಾಳೆಹಣ್ಣು, ಸ್ಟ್ರಾಬೆರಿ, ಈ ಥರ ಹಣ್ಣುಗಳ ಎಲ್ಲ ಹೆಸರನ್ನು ಕೇಳಿರ್ತೀರಾ. ಸೊ ರಾಮಫಲ ಕೇಳಿರೋದು ರೇರ್ ಅನ್ಕೋತೀನಿ. ಕೇಳಿದ್ರು ಕೂಡ ತಿಂದು ಇರ್ತೀರ ಕೆಲವೊಬ್ರು. ರಾಮಫಲ ಸೀತಾಫಲನೇ ಕೆಲವೊಂದು ಬಾರಿ ನಾವು ರಾಮಫಲ ಅಂತಲೂ ಕರಿತೀವಿ. ಸೊ ಇದನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಲಾಭ ಇದೆ, ಯಾವ ಯಾವ ಪ್ರೋಟೀನ್ಸ್, ವಿಟಮಿನ್ಸ್, ಇನ್ನಿತರ ಅಂಶಗಳನ್ನು ನಮ್ಮ ದೇಹಕ್ಕೆ ಒದಗಿಸುತ್ತೆ ಇದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ನೋಡಲಿಕ್ಕೆ ಇದು ತಿಂದರೆ ಸ್ವೀಟ್ ಇರುತ್ತೆ, ನೋಡಲಿಕ್ಕೆ ಸ್ವಲ್ಪ ಹಾರ್ಡ್ ಇರುತ್ತೆ, ಮತ್ತು ತುಂಬ ಬೀಜ ಇರುತ್ತೆ. ಸೊ ಇದನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಸೊ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ದೊಡ್ಡ ದೊಡ್ಡ ಕ್ಯಾನ್ಸರ್ನ ನಿವಾರಣೆ ಮಾಡುವಂಥ ಶಕ್ತಿ ಈ ರಾಮಫಲಕ್ಕೆ ಇದೆ. ವಾರಕ್ಕೆ ಒಂದು 3 ರಿಂದ 4 ಬಾರಿ ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹವನ್ನು ಯಾವ ರೀತಿ ಪೋಷಕಾಂಶಗಳನ್ನು ಒದಗಿಸುತ್ತೆ, ಎಷ್ಟು ಪೋಷಣೆಯಿಂದ ನೋಡ್ಕೊಳುತ್ತೆ ಅನ್ನೋದೇ ಈಗ ಮೊದಲನೇದಾಗಿ ಏನಪ್ಪ ಅಂತಂದರೆ, ತುರಿಕೆ ತ್ವಚೆಗೆ ಹೆಚ್ಚಾಗಿ ಇದು ಸೊಲ್ಯೂಷನನ್ನು ಕೊಡುತ್ತೆ. ಸೊ ಕೆಲವೊಬ್ಬರಿಗೆ ಮುಖದಲ್ಲಿ, ಕೈಯಲ್ಲಿ, ಕಾಲಲ್ಲಿ ತುಂಬಾ ಕೆಂಪು ಗುಳ್ಳೆಗಳಾಗುತ್ತೆ ಅಥವಾ ಕಡಿತ ಆಗುತ್ತೆ. ಸೊ ಇದನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಕೆಲವೊಂದು ರೀತಿಯ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಏನಾದರೂ ಅದು ಕೊರತೆ ಇದ್ದರೆ, ಪೋಷಕಾಂಶಗಳ ಕೊರತೆ ಇದ್ದರೆ ಈ ಥರ ಅಲರ್ಜಿಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ರಾಮಫಲವನ್ನು ತಿನ್ನೋದು ಉತ್ತಮ ಅಂತ ಹೇಳಬಹುದು. ಇನ್ನಷ್ಟು ಮಾಹಿತಿಯನ್ನು ನೀಡ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹೆಂಗೆ ಯೂಸ್ ಮಾಡಬೇಕು ಈ ರಾಮಫಲವನ್ನು ಅಲರ್ಜಿಗೆ ಅಥವಾ ತುರಿಕೆಗೆ ಅಂತ ಹೇಳೋದಾದರೆ, ಒಂದು 3 ರಿಂದ 4 ಸ್ಪೂನಷ್ಟು ರಾಮಫಲದ ತಿರುಳನ್ನು ತಗೊಳ್ಳಿ. ಅದಕ್ಕೆ ಜೇನುತುಪ್ಪ, 1 ಸ್ಪೂನಷ್ಟು ಜೇನುತುಪ್ಪ ಮಿಕ್ಸ್ ಮಾಡಿ, 2 ಮಿಕ್ಸ್ ಮಾಡಿ ನೀಟಾಗಿ ಅದು ಪೂರ್ತಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಾದಮೇಲೆ ಯಾವ ಜಾಗದಲ್ಲಿ ಅಲರ್ಜಿ ಆಗಿದೆಯೋ ಅದರ ಮೇಲೆ ಅಪ್ಲೈ ಮಾಡಿ. ಉರಿ ಅಥವಾ ಅಲರ್ಜಿ ಇರೋ ಜಾಗಕ್ಕೆ ಅಪ್ಲೈ ಮಾಡ್ತಾ ಬಂದರೆ ಕಂಪ್ಲೀಟಾಗಿ ಆ ಕಡಿತ ಅಥವಾ ತ್ವಚೆಯನ್ನು ಚೆನ್ನಾಗಿಡೋದಕ್ಕೆ, ಆ ಕಡಿತವನ್ನು ಮತ್ತು ಉರಿಯನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು. ಇನ್ನು ಮೊಡವೆಯನ್ನು ಅವಾಯ್ಡ್ ಮಾಡೋದಕ್ಕೂ ಕೂಡ ಇದನ್ನು ಬಳಸ್ಕೋತಾರೆ. ಸೊ ಹೇಗೆ ರಾಮಫಲವನ್ನು ಬಳಸಬೇಕು ಅಂತ ಹೇಳೋದಾದರೆ, 1 ಅಥವಾ 2 ಸ್ಪೂನಷ್ಟು ರಾಮಫಲದ ಹಣ್ಣಿನ ತಿರುಳನ್ನು ತಗೊಳ್ಳಿ, 2 ಚಮಚದಷ್ಟು ಹಾಲು, 2 ಚಮಚದಷ್ಟು ಆಲೋವೆರಾ ಜೆಲ್, ಗೊತ್ತಲ್ವ ಎಲ್ಲರಿಗೂ. ಸೊ ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ, 3 ಮಿಕ್ಸ್ ಮಾಡಿ ಪಿಂಪಲ್ ಆಗಿರುವಂತಹ ಜಾಗಕ್ಕೆ ಹಾಕಿ, ಸ್ವಲ್ಪ ಹಾಕಿ ಹಾಗೆ ಬಿಟ್ಟಾದ ನಂತರ ಕಂಪ್ಲೀಟಾಗಿ ಒಣಗಾದ್ಮೇಲೆ ಅದನ್ನು ವಾಶ್ ಮಾಡಿ. ಸೊ ಈ ಪ್ರೊಸೀಜರ್ನ ಫಾಲೋ ಮಾಡ್ತಾ ಬಂದರೆ ಪಿಂಪಲ್ ಅಥವಾ ಪಿಂಪಲ್ ಮಾರ್ಕ್ಸನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಇನ್ನು ಮುಖ ಏನಾದರೂ ಸುಕ್ಕು ಕಟ್ಟಿದರೆ ಅದನ್ನು ಕೂಡ ಅವಾಯ್ಡ್ ಮಾಡುವಂಥ ಶಕ್ತಿ ಇದಕ್ಕೆ ಇದೆ. ಹೇಗೆ ಬಳಸಬೇಕು ರಾಮಫಲವನ್ನು, ಯಾವ ರೀತಿ ಪ್ರೊಸೀಜರಲ್ಲಿ ಇದನ್ನು ಫಾಲೋ ಮಾಡಬೇಕು ಅಂತ ಹೇಳೋದಾದರೆ, 2 ಸ್ಪೂನಷ್ಟು ರಾಮಫಲದ ತಿರುಳನ್ನು ತಗೊಳ್ಳಿ, 2 ಸ್ಪೂನಷ್ಟು ಆಲೋವೆರಾ ಜೆಲ್ಲನ್ನು ತೊಗೊಂಡು 2 ಮಿಕ್ಸ್ ಮಾಡಿ ಮುಖಕ್ಕೆ ನೈಟ್ ಹೊತ್ತು ಹಚ್ತಾ ಬಂದರೆ ಗುಡ್ ರಿಸಲ್ಟ್ನ ಬೇಗ ಕಾಣ್ಬೋದು. ಇನ್ನು ಆಗಲೇ ಹೇಳಿದಾಗೆ ಅಲರ್ಜಿಯನ್ನು ಅವಾಯ್ಡ್ ಮಾಡುವಂತಹ ಶಕ್ತಿ ರಾಮಫಲಕ್ಕೆ ಇದೆ. ಸೊ ರಾಮಫಲವನ್ನು, ಆ ತಿರುಳನ್ನು ತೊಗೊಂಡು ಅಲರ್ಜಿ ಆಗಿರುವಂತಹ ಜಾಗಕ್ಕೆ ಅಪ್ಲೈ ಮಾಡ್ತಾ ಬಂದರೆ, ಅಲರ್ಜಿ ಆಗಿರುವಂಥ ಜಾಗಕ್ಕೆ ಮಸಾಜ್ ಕೊಡಬೇಕಾಗುತ್ತೆ. ಸೊ ಮಸಾಜ್ ಕೊಟ್ಟಾದ ನಂತರ ಕೆಲವೇ ದಿನಗಳಲ್ಲಿ ಅಲರ್ಜಿ ಕೂಡ ಅವಾಯ್ಡ್ ಆಗುತ್ತೆ. ಇನ್ನು ವಿಟಮಿನ್ ಸಿ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಸ್ಕಿನ್ ಕೇರನ್ನು ಚೆನ್ನಾಗಿ ಮಾಡುತ್ತೆ. ಯಾವುದೇ ರೀತಿಯ ಸುಕ್ಕು ಸಮಸ್ಯೆ ಆಗಿರಬಹುದು, ಅಥವಾ ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ ಆಗಿರಬಹುದು, ಸ್ಕಿನ್ಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆ ಆಗಿದ್ರೂ ಈಸಿಯಾಗಿ ನಿವಾರಣೆಯನ್ನು ಪಡೆಯಬಹುದು. ಇನ್ನು ನೆತ್ತಿಯ ಆರೈಕೆಯನ್ನು ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಹಣ್ಣನ್ನು ತಗೊಳ್ಳಿ, ಯಾವುದಿದು ರಾಮಫಲ ಹಣ್ಣನ್ನು ತಗೊಂಡು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ, ಬಿಸಿನೀರು ತುಂಬಾ ಕುದಿಸಿ ಅದಾದಮೇಲೆ ಅದು ಸ್ವಲ್ಪ ಮೀಡಿಯಮ್ಗೆ ಆದಮೇಲೆ ತಲೆಗೆ ಹಚ್ಚಿ, ನೆತ್ತಿಗೆ ಹಚ್ಚೋದ್ರಿಂದ ಬೆವರಿನಿಂದ ಹೆಚ್ಚಾಗಿ ಇಚ್ಚಸ್ ಅಥವಾ ಕಡಿತ ಹೆಚ್ಚಾಗಿದ್ರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಇನ್ನು ನಮ್ಮ ಕೂದಲನ್ನು ಉದ್ದವಾಗಿ ಬೆಳೆಸೋದಕ್ಕೆ ಅಥವಾ ನಮ್ಮ ಕೂದಲಿನ ಕೇರಿಂಗನ್ನು ಮಾಡೋದಕ್ಕೆ ಇದನ್ನು ಬಳಸ್ಕೋಬೋದು. ಹೇಗೆ, ಯಾವ ರೀತಿ ಬಳಸಬೇಕು ಅಂತ ಹೇಳೋದಾದರೆ, 1 ಅಥವಾ 2 ತುಣುಕಿನಷ್ಟು ಹಣ್ಣಿನ ತಿರುಳನ್ನು ತಗೊಳ್ಳಿ, 1 ಸ್ಪೂನಷ್ಟು ಮೆಂತ್ಯದ ಪುಡಿ ಅಥವಾ ಪೇಸ್ಟನ್ನು ಹಾಕ್ಕೊಳ್ಳಿ, ಮತ್ತು ಬೇವಿನ ಎಲೆಯನ್ನು ರಸ ಮಾಡಿಕೊಂಡು ಅದನ್ನು ಹಾಕಿ 3 ಮಿಕ್ಸ್ ಮಾಡಿ ನೀಟಾಗಿ ಅದನ್ನು ಕೂದಲಿಗೆ ಹಚ್ತಾ ಬಂದರೆ ಉದ್ದವಾದ ಕೂದಲು ಮತ್ತು ಡ್ಯಾಂಡ್ರಫನ್ನು ಅವಾಯ್ಡ್ ಮಾಡುತ್ತೆ. ಸ್ಪ್ಲಿಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕಾಗುತ್ತೆ. ಸೊ ಪ್ರತಿನಿತ್ಯ ಅಥವಾ ವಾರಕ್ಕೆ ಒಂದು 3 ರಿಂದ 4 ಬಾರಿ ಇದನ್ನು ಮಾಡೋದ್ರಿಂದ ಕೂದಲಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬಹುದು. ಮತ್ತು ಒಟ್ಟಿಗೂ ಕೂಡ ಇದು ನಿವಾರಣೆಯನ್ನು ತರುತ್ತೆ. ಇನ್ನು ನೋವು ನಿವಾರಕ ಅಂತಲೂ ಇದನ್ನು ನಾವು ಕರಿತೀವಿ. ಹೇಗೆ ಅಂತಂದರೆ, ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಮತ್ತು ಹೆಲ್ತ್ಗೆ ಬೇಕಾಗಿರುವಂತಹ ಎಲ್ಲ ಅಂಶಗಳು ಇದರಲ್ಲಿ ಇರೋದ್ರಿಂದ
ಕಾಲು ನೋವಾಗಿರ್ಬೋದು, ಕೀಲು ನೋವಾಗಿರ್ಬೋದು, ಮೂಳೆಗಳ ನೋವಾಗಿರ್ಬೋದು, ಈ ಥರ ಯಾವುದೇ ರೀತಿಯ ನೋವಿದ್ರೂ ಕೂಡ ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸ್ಕೊಂಡಿದ್ರು ಅದನ್ನು ಹೊರ ಹಾಕೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಮತ್ತು ಹಿಮೋಗ್ಲೋಬಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ. ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಹೃದಯದ ಕೇರಿಂಗು ಕೂಡ ಚೆನ್ನಾಗಾಗುತ್ತೆ. ಮತ್ತು ಕೊಬ್ಬನ್ನು ಕರಗಿಸೋದಕ್ಕೆ ಅಂದರೆ ಫ್ಯಾಟನ್ನು ಬರ್ನ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಇನ್ನು ಚರ್ಮದ ಕಾಂತಿಯನ್ನು ಅಥವಾ ಚರ್ಮದ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಹೇಳೋದಾದರೆ ಒಂದು ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ರಾಮಫಲದ ತಿರಳನ್ನು ತಗೊಳ್ಳಿ, 3 ಸ್ಟ್ರಾಬೆರಿ ಹಣ್ಣನ್ನು ತಗೊಳ್ಳಿ, ಮತ್ತು ಒಂದು ದೊಡ್ಡ ಚಮಚದಷ್ಟು ಓಟ್ಸನ್ನು ತಗೊಂಡು ಒಂದು ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸನ್ನು ರೆಡಿ ಮಾಡಿಕೊಂಡು ಅಥವಾ ಪೇಸ್ಟನ್ನು ರೆಡಿ ಮಾಡಿಕೊಂಡು ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ತ್ವಚೆಯ ಕಾಂತಿಯನ್ನು ಇನ್ಕ್ರೀಸ್ ಮಾಡ್ಕೋಬೋದು. 15 ನಿಮಿಷ ಬಿಟ್ಟು ತಣ್ಣೀರಿನಲ್ಲಿ ವಾಶ್ ಮಾಡಬೇಕು. ಸೊ ಇದನ್ನು ಮಾಡ್ತಾ ಬಂದರೆ ಸ್ಕಿನ್ ಕೇರ್ ಕೂಡ ಚೆನ್ನಾಗಾಗುತ್ತೆ. ಇನ್ನು ಕ್ಯಾನ್ಸರ್ನ ನಿವಾರಣೆ ಮಾಡುತ್ತೆ, ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಮತ್ತು ಕ್ಯಾಲೋರೀಸ್ ಕಮ್ಮಿ ಇರೋದ್ರಿಂದ ವೆಯ್ಟ್ ಗೇನ್ ಅಥವಾ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದರಿಂದ ರಾಮಫಲದಿಂದ ಆಗುವಂಥ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹಣ್ಣು ತರಕಾರಿ ಸೊಪ್ಪಿನ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನೀವೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ರಾಮಫಲದಿಂದ ಆಗುವಂತಹ ಆರೋಗ್ಯಕರ ಅಂಶಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋನೆಲ್ಲ ಕಡೆ ಶೇರ್ ಮಾಡಿ.